ಫ್ರೆಂಡ್ಸ್, ವೆಲ್ಕಮ್ ಟು ನಿಖಿಲ್ ಯೂಟ್ಯೂಬ್ ಚಾನಲ್. ದಿಸ್ ಮೈ ಫಸ್ಟ್ ವಿಡಿಯೋ, ಅಂದರೆ ಫಸ್ಟ್ ಬ್ಲಾಗ್ ಇದು. ಆಫೀಸಲ್ಲಿ ಇದು ನೈಟ್ ಶಿಫ್ಟ್ ಹೆಂಗಿರುತ್ತೆ ಅಂತ ಹೇಳ್ತೀವಿ ನಿಮಗೆ. ದಿಸ್ ಮೈ ಫ್ರೆಂಡ್ ರೋಹಿತ್. ಹಾಯ್ ಬ್ರೋ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ನಿಜವಾಗ್ಲೂ ಕಣ್ಣು ಹಿಂಗೋಗ್ಬಿಡ್ತೇವೆ ನೈಟ್ ಶಿಫ್ಟ್ ಮಾಡಿ ಮಾಡಿ. ನಿದ್ದೆ ಕಣ್ಣು ಹೇಳಿದ್ದ ಇದೆ. ಹಾಂ, since from past 2 years we are working in night shift. ಮಗ ಎಲ್ಲ ಹೊರಟಲ್ಲ, ಹೊರಟಾಗ ಟೈಮ್ ಬಂದ್ಬಿಟ್ರೆ ಸಾಕು, ಬ್ಯಾಗ್ ಹೊಡೆದು ತುಂಬಿಡ್ಬೇಕು ಅವನು. ಇಲ್ಲ ಅಂದ್ರೆ ಅವನ ಕೈಲಿ ಆಗದೇ ಇಲ್ಲ. ಮೌಸ್ ಒಳ ಎತ್ತಿಕ್ಕದೆ ಬರೀ ಇಂತದೆಯಾ, ಸಾಕಾಗ್ಬಿಟ್ಟಿದೆ ಗುರು ನೈಟ್ ಶಿಫ್ಟು. ಆಕ್ಚುಲಿ ಇದು ನಮ್ ನಾನ್ ಕನೆಕ್ಟ್ ವೀಕ್, ಅಂದ್ರೆ ವರ್ಕ್ ಫ್ರಮ್ ಹೋಮ್. ನಾವು ಆಫೀಸಿಗೆ ಬಂದಿದ್ದೀವಿ, ಇಲ್ಲಿಂದ ಕೆಲಸ ಅಂದ್ರೆ ನಮ್ಗೆ ಅದು ಅಥಾರಿಟಿ ಇದೆ. ನಾನ್ ಕನೆಕ್ಟ್ ಟೈಮಲ್ಲೂ ಆಫೀಸಿಗೆ ಬಂದು ಕೆಲಸ ಮಾಡೋದಕ್ಕೆ. ಏನಕ್ಕೆ ಬಂದಿದ್ದೀವಿ ಅಂದ್ರೆ ನಿಜ ಹೇಳ್ತೀನಿ ಕೇಳಿ, ನಾಳೆ ನಮಗೆ ಇಂಟರ್ವ್ಯೂ ಇದೆ. ಆಕ್ಚುಲಿ ನಮ್ಮೂರ ನಾನು ಬೆಳಗ್ಗೆ ಜರ್ನಿ ಮಾಡ್ಕೊಂಡು ಬಂದು ನಿದ್ದೆ ಇಲ್ಲದೆ 3 ಗಂಟೆಗೇನೋ ಬಂದೆ ಬೆಂಗಳೂರಿಗೆ. ಮನೆಗೆ ಇತ್ತಾಗ 4:15 ಆಯ್ತು ಬಿಡ. ನಿಮ್ಗೆ ಗೊತ್ತಲ್ಲ, ಮೇಸ್ಟಿಕ್ಕಿಂದ ಹೊಸಪೇಟೆಗೆ ಬರೋ ವರ್ಷದಲ್ಲಿ 4:15, ಮನೆ ಸೆಟ್ಲ್ ಆಗೋ 5 ಗಂಟೆ, ಮತ್ತೆ ಕ್ಯಾಬು 6 ಗಂಟೆಗೆ ಸೀದಾ. ಆಮೇಲೆ ಆಫೀಸಿಗೆ ಬಂದು 7:15 ಲಾಗಿನ್ನು, 4:15 ಲಾಗೌಟು. ಇದೇ ಜೀವನ. ಆದ್ರೂ ನೈಟ್ ಶಿಫ್ಟ್ ಇಂದ ಭಾರಿ ಹೆಲ್ದಿ ಆಗಿದ್ದೀನಿ ನಾನು, ಗೊತ್ತಾ ಮಗ? ನೀನೇ ಮೇನ್ ಕಂಟೆಂಟ್ ಈ ವಿಡಿಯೋಗೆ. ಕಂಟೆಂಟ್ ಆಕ್ಚುಲಿ ನನ್ ಮೋಟಿವೇಶನ್ ತುಂಬಿರೋನೆ ಅವನು ಈ ವಿಡಿಯೋ ಮಾಡಕ್ಕೆ ಫ್ರೆಂಡ್ಸ್. ನಿಜವಾಗ್ಲು ಬಂದ ನೋಡಿ ಮೋಟಿವೇಟರ್ ರೋಹಿತ್. A few moments later. ಜೀವನದಲ್ಲಿ ಹುಡುಗಿ ಇಲ್ಲನೇ ಪರವಾಗಿಲ್ಲ. ನಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ? ಸದ್ಯಕ್ಕಿರೋ ಪರಿಸ್ಥಿತಿಯಲ್ಲಿ ಹುಡುಗಿ ಇಲ್ಲದೆ ಪರವಾಗಿಲ್ಲ, ಕೆಲ್ಸ ಬೇಕು. ಹೋಗೋಣ ಇರೋ ಮಗ, ಒಂದ್ ಮೀಟರ್ ಮಾಡ್ಕೊಂಡು ಹೋಗೋಣ. ಹೇಳ್ಕೊಳಕ್ ಆಯ್ತಲ್ಲ, ಎಲ್ಲಿ ಇಂಟರ್ವ್ಯೂ ಕೊಡೋದು, ಬೇರೆ ಕಂಪ್ನಿ ಎಲ್ಲಿ ಸೆಲೆಕ್ಟ್, ಯಾವ ಕಂಪ್ನಿ ಬೇರೆ ನಂಗಂತೂ ಗೊತ್ತಿಲ್ಲ. ಹಾ, ಅಳ್ಬೇಡ ಅಲ್ವಾ? ಅದನ್ನ ಹೇಳ್ಕೊಂಡು ಹೇಳ್ತಾ ಇದೆಯಲ್ಲ ಅಳ್ಬೇಡ ಅಂತ. ಅದ್ ನಿದ್ಗಣ್ಣ ಹಂಗಾಗಿರೋ ಫ್ರೆಂಡ್. ದೇವರಣ್ಣ ಇಂಟರ್ವ್ಯೂ ನಮ್ಮ ರಿಕ್ರೂಟರ್ನ ಅವ್ನು ಕೇಳೋ ಕ್ವಶನ್ ನಾವು ಆನ್ಸರ್ ಮಾಡಕ್ ದೇವರಣ್ಣಗೂ ಆಗಲ್ಲ. ಭಾರಿ ಕಷ್ಟ ಇದೆ ಗುರು. ಅವ್ರು ಕೇಳೋ ಕ್ವಶನ್ ಅವ್ರನ್ನ ಮೆಚ್ಚಿಸ್ಬೇಕು ಅಂದ್ರೆ. ನಿಜವಾಗ್ಲೂ 2 ದಿನದಿಂದ ಒಂದು ಡೆಸರ್ಟ್ ಕಂಪ್ನಿ ಇಂಟರ್ವ್ಯೂ ಕೊಟ್ಟೆ. ಫಸ್ಟ್ ರೌಂಡ್ ಇಟ್ ವಾಸ್ ಅ ಮ್ಯಾನೇಜರ್ ರೌಂಡ್. ಅದು ಯಾರು ಲೇಡಿ ಇದ್ಲು, ಸೆಲೆಕ್ಟ್ ಆಗಿ ಹೆಂಗೋ ಹೇಳಕ್ ಹಿಂಗೆಲ್ಲ ಹಂಗ ಪ್ರಿಪೇರ್ ಆಗಿದ್ದೆ. ನಾನು ಹಂಗೆ ರ್ಯಾಂಡಮ್ ಆಗಿ ಕೊಟ್ಟಿಲ್ಲ, ಪ್ರಿಪೇರ್ ಆಗಿದ್ದೆ, ಕೊಟ್ಬಿಟ್ಟಿದ್ದೀನಿ. ಚೆನ್ನಾಗಾಯ್ತು. ಫಸ್ಟ್ ರೌಂಡ್ ಪಾಸ್. ಕೇಳೋ ಕ್ವಶನ್ ಎಲ್ಲದಕ್ಕೂ ಆನ್ಸರ್ ಮಾಡಿ ಅವಳನ್ನ ಮೆಚ್ಚಿಸಿ ಫಸ್ಟ್ ರೌಂಡ್ ಈ ಗಾಟ್ ಪಾಸ್ ಅಂದ್ರೆ ನಂಗೆ ಕಾಲ್ ಬಂದಿದೆ, HR ಕಡೆಯಿಂದ ಕಾಲ್ ಬಂತು. ಇದು ಆಕ್ಚುಲಿ ಚೆನ್ನಾಗಿ. ಸೆಕೆಂಡ್ ರೌಂಡ್ ಲೈಕ್ ಯು ಗಾಟ್ ಸೆಲೆಕ್ಟ್ ಫಾರ್ ಸೆಕೆಂಡ್ ರೌಂಡ್ ಅಂತ ಹೇಳಿದ್ರು. ಸೆಕೆಂಡ್ ರೌಂಡ್ ಅಲ್ಲಿ ಮ್ಯಾನೇಜರ್ ಲೈಕ್ ಇವಾಗ ಟು ಎಕ್ಸ್ಪೀರಿಯನ್ಸ್ ಮ್ಯಾನ್ ಇನ್ ದಟ್ ಪ್ರೋಸೆಸ್. ಆಕ್ಚುಲಿ ಅವನಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿತ್ತು. ಫಸ್ಟ್ ರೌಂಡ್ ಅಲ್ಲಿ ಏನ್ ಕ್ವಶನ್ ಕೇಳಲ್ಲ, ಸೆಕೆಂಡ್ ರೌಂಡ್ ಅದೇ ಕ್ವಶನ್ ಕೇಳಲ್ಲ, ಹಂಗೆ ಆನ್ಸರ್ ಮಾಡಿದೀನಿ. ಆಮೇಲೆ ಆಯ್ತು, ಇಂಟರ್ವ್ಯೂ ಮುಗೀತು. 2 ದಿನ ಆದ್ಮೇಲೆ ನಾನು ಫೋನ್ ಮಾಡಿದೆ ಅವಳಿಗೆ. HR ನಂಗೆ ಕಾಲ್ ಮಾಡಿದ್ರು. ಆಕ್ಚುಲಿ ಟು ಬಿ ಆನೆಸ್ಟ್ ಅವರೇ ಫೋನ್ ಮಾಡಿ ನಂಗೆ ಹೇಳಿದ್ರು. ಏನಂತ ಹೇಳಿದ್ರು ಅಂದ್ರೆ, ಹಾಯ್ ನಿಖಿ, ವಿ ಆರ್ ಲುಕಿಂಗ್ ಫಾರ್ ದ ಕ್ಯಾಂಡಿಡೇಟ್ ದ ಪರ್ಸನ್ ಹೂ ಹ್ಯಾವ್ 1 year ಆಫ್ ಎಕ್ಸ್ಪೀರಿಯನ್ಸ್ ಇನ್ ರಿಲೆವೆಂಟ್ ಜಾಬ್ ಅಂತ ಅಂದ್ರು. ಮುಂಚೆ ಆಗಿದ್ದು ಇಂಟರ್ವ್ಯೂ ಕೊಡೋಕ್ಕಿಂತ ಮುಂಚೆ ಅವಳು ಏನಿಲ್ಲ ಗೊತ್ತಾ, ಇಲ್ಲ ಕಮ್ಯುನಿಕೇಶನ್ ಇಂಪಾರ್ಟೆಂಟ್ ಅಷ್ಟೇ, ಬೇರೆ ಏನು ಬೇಡ ಅಂತ ಹೇಳಿದ್ರು. ಅದೇ ಎಲ್ಲ ಹುಡುಗಿ ಸಿಕ್ಕಿರ್ತಾರೆ, ಸೆಲೆಕ್ಟ್ ಮಾಡ್ಬಿಟ್ಟಿರ್ತಾರೆ. ಅವಾಗ ಇವನಿಗೆ ಆರೆಂಜ್ ಬೈಕ್ ಬಂದಿದೆ. ಆರೆಂಜ್ ಬೈಕ್ ಬಂದಿದೆ. ಅಯ್ಯೋ ದೇವ್ರೆ, ಗೊತ್ತಿಲ್ಲ ಮುಂದೆ ಯಾವ ಕಂಪ್ನಿ ಹೋಗ್ತೀವಿ, ಕೆಲಸ ಆಗೋ. ಬಟ್ ಭಾರಿ ಕಷ್ಟ ನಿಜವಾಗ್ಲೂ. ನೋಡಿ, ನಮ್ಗೆ ಇಂಟರ್ವ್ಯೂ ಇದೆ ಒಂದು. ಇವಾಗ ನೀ ನೈಟ್ ಶಿಫ್ಟ್ ಕೆಲಸ ಮಾಡಿ ಏನ್ ರೆಸ್ಟ್ ಅಂದ್ರೆ ನಮ್ಗೊಂದು 1-2 ಅವರ್ ಅಷ್ಟೇ ನಮ್ಗೆ ರೆಸ್ಟ್ ಸಿಗುತ್ತೆ. ಆದ್ಮೇಲೆ ಇನ್ನೇನು ಸಿಗಲ್ಲ ನಮ್ಗೆ ರೆಸ್ಟ್. ಫಸ್ಟಿಗೆ ಇಷ್ಟೇ, ಮತ್ತೆ ಇಂಟರ್ವ್ಯೂ. ಆ ವಾಕಿನ ಇಂಟರ್ವ್ಯೂ 500 ಜನ ಬಂದಿರ್ತಾರೆ. ಭಾರಿ ಕಷ್ಟ ಇದೆ ನಿಜವಾಗ್ಲೂ. 500 ಜನ ಬಂದಿರ್ತಾರೆ, ಭಾರಿ ಕಷ್ಟ. ನಾವು ನೋಡ್ಬಿಟ್ರೆ ಟೆನ್ಷನ್ಗೆ ಈಚೆ ಬಂದ್ಬಿಡ್ತೀವ ಅಂತ. ಎಲ್ಲ ಮಾಮ
ನಾಳೆ ವಾಕಿನಲ್ಲಿ ಒಂದು 500 ಜನ ಬಂದಿರ್ತಾರೆ ಅನ್ಕೋ, ಆ ಟೆನ್ಷನ್ಗೆ ಈಚೆ ಬಂದ್ಬಿಡ್ತೀವ ಅಂತ. 500 ಜನನು ದಾಟ್ ಹೋಗ್ತೀವ ಅಂತ ನಾಳೆ. ಅದೊಂದು ಅಚೀವ್ಮೆಂಟೇ ಅಲ್ವಾ? ಅಲ್ಲಲ್ಲಲ್ಲಲ್ಲಲ್ಲಲ್ಲ ಹಂಗೆ ನಾವು ಆಗ್ಬಿಟ್ರೆ ಅಯ್ಯಪ್ಪ ದೇವ್ರೆ. ಬೇಕಾದ್ರೆ ನಾಳೆ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಬ್ಲಾಗ್ ಮಾಡಿ ನಾನು ಮೆನ್ಷನ್ ಮಾಡಿ ತೋರಿಸ್ತೀನಿ ನಿಮಗೆ, ಇನ್ ಕೇಸ್ ಸೆಲೆಕ್ಟ್ ಆದ್ರೆ. This is the first time I'm trying in a YouTube, like vlog video ತರ. So support me guys. Please support me. This is my friend Rohit. See, ನಮಗೆ ಲಾಗೋ ಟೈಮ್ ಆಕ್ಚುಲಿ ನಮ್ಮ ಕ್ಯಾಬ್ ಇದ್ದಾಗ ನಾವು ಹೊರಡಬೇಕು. So we are signing off today on the Nicky YouTube channel. We will come up with the next new content in the next video, boys. Bye, take care. ನಾನ್ ನನಗೋಸ್ಕರ ಬಂದಿರ್ತೀನಿ. ಒಬ್ಬರು ಸಾಕ್ಬಿಡ್ತೀನಿ ನನ್ನ ನೋಡಿ ನಕ್ಕ ಏನ್ ಅನ್ಕೊಂಡಿದ್ದೀರ ನನ್ನ